ಹೇ ಸಿದ್ಧಾಶ್ರಮದ ಪ್ರಾಣಸ್ವಿತಾಯುಕ್ತ ತೇಜಸ್ವಿ ಮಹಾಮಾನವರಾದ ಗುರುದೇವ್, ಈ ಸಿದ್ಧಾಶ್ರಮದಲ್ಲಿ ನೂರಾರು ಸಾವಿರಾರು ವರ್ಷಗಳ ಆಯಸ್ಸನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿಗಳು ಈ ಸಮಯದಲ್ಲಿಯೂ ಸಹ ಸಾಧನೆ ಮತ್ತು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಆದರೆ ಅವರಾರೂ ನಿಮ್ಮ ಸಾಧನೆಯ ಅತ್ಯುನ್ನತ ಸ್ತರವನ್ನೂ ಶ್ರೇಷ್ಠತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥರಾಗಲಿಲ್ಲ. ನೀವು ಏನೆಲ್ಲ ಉಚ್ಚಕೋಟಿಯ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅಲ್ಲಿಯವರೆಗೆ ತಲುಪಲೂ ಸಹ ಈ ಎಲ್ಲ ಯೋಗಿಗಳಿಗೆ, ತಪಸ್ವಿಗಳಿಗೆ ಇನ್ನೂ ನೂರಾರು ವರ್ಷಗಳು ಬೇಕಾಗುತ್ತವೆ. ನೀವು ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಪುರುಷರಾಗಿದ್ದೀರಿ. ಆದ್ದರಿಂದಲೇ ಸಾವಿರಾರು ಶಕ್ತಿಗಳು ಮತ್ತು ಸಿದ್ಧಿಗಳು ನಿಮ್ಮ ಮುಂದೆ ನೃತ್ಯ ಮಾಡುತ್ತಿರುತ್ತವೆ. ನನ್ನೊಬ್ಬನದಷ್ಟೇ ಅಲ್ಲ, ನೂರಾರು ಸನ್ಯಾಸಿಗಳ ಅಭಿಮತ ನಿಮ್ಮ ಬಗ್ಗೆ ಏನಿದೆ ಎಂದರೆ, ನಿಮ್ಮೊಡನೆ ಮಿಲನವಾದಾಗ ಅವರೆಲ್ಲರ ಶರೀರದಲ್ಲಿಯೂ ದಿವ್ಯ ಸುಗಂಧ ಪ್ರವಾಹಿತವಾಗಿಯೇ ಆಗುತ್ತದೆ. ಇದು ನಿಶ್ಚಿತ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ದರ್ಶನ ಮಾತ್ರದಿಂದಲೇ ಅವರೆಲ್ಲರಲ್ಲಿ ಜೀವನವನ್ನು ಪ್ರಾಣಮಯ ಮತ್ತು ಊರ್ಜಾಮಯ ಅತ್ಯುನ್ನತ ಸ್ತರಕ್ಕೆ ಕೊಂಡೊಯ್ಯುವಂತಹ ಅತಿಶ್ರೇಷ್ಠತಮ ವೃತ್ತಿಗಳೆಲ್ಲ ಜಾಗೃತವಾಗತೊಡಗುತ್ತವೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮೊಡನೆ ಮಿಲನವಾಗುತ್ತಾರೆಯೋ ತನ್ನಷ್ಟಕ್ಕೆ ತಾನೇ ಸ್ವತಃ ಅವರ ಕುಂಡಲಿನಿ ಶಕ್ತಿ ಜಾಗೃತವಾಗತೊಡಗುತ್ತದೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮ ದರ್ಶನ ಮಾಡುತ್ತಾರೆಯೋ ತನ್ನಷ್ಟಕ್ಕೆ ತಾನೇ ಅವರಲ್ಲಿ ಒಂದು ಪ್ರಕಾರದ ದಿವ್ಯಚೇತನ ಸ್ಪಂದಿತವಾಗತೊಡಗುತ್ತದೆ. ನನಗೆ ಅನುಭವ ವೇದ್ಯವಾದ ಒಂದು ಅದ್ಭುತ ಸಂಗತಿ ಏನೆಂದರೆ, ಎಷ್ಟೋ ವರ್ಷಗಳು ಅಹೋರಾತ್ರಿ ಸಾಧನೆ ಮಾಡಿದ ನಂತರವೂ ಸಹ ಯಾವ ಸನ್ಯಾಸಿಗಳಿಗೆ ತಾವೆಲ್ಲ ಬಯಸಿದಂತಹ ಅಪೂರ್ವವಾದ ಅಲೌಕಿಕ ಸಿದ್ಧಿಗಳು ಸಿಗದಾದಾಗ ಅವರೆಲ್ಲ ಗುರುದೇವ್ ನಿಮ್ಮ ಚರಣಧೂಳಿಯನ್ನೇ ಪವಿತ್ರ ಚಂದನದಂತೆ ಭಾವಿಸುತ್ತಾ ತಮ್ಮ ಹಣೆಯಲ್ಲಿ ಧರಿಸಿದರು. ಆ ಕ್ಷಣವೇ ಅವರಿಗೆಲ್ಲ ಬರಸಿಡಿಲು ಬಡಿದಂತಾಗಿ ಅವರ ಸಂಪೂರ್ಣ ಶರೀರ ಮರಗಟ್ಟಿದಂತಾಯಿತು. ಆ ಕ್ಷಣ ಅವರಿಗೆಲ್ಲ ಹೇಗನಿಸಿತೆಂದರೆ, ವಿದ್ಯುತ್ ಪ್ರವಾಹವೊಂದು ಅವರ ಸಂಪೂರ್ಣ ಶರೀರದಲ್ಲಿ ಪ್ರವೇಶಿಸಿದಂತೆ ಅವರ ಸಂಪೂರ್ಣ ಶರೀರದಲ್ಲಿ ಒಂದು ಅದ್ವಿತೀಯ ತೇಜಸ್ಸು ತುಂಬಿಕೊಂಡಂತೆ ಮತ್ತು ನಂತರ ಅವರಿಗೆಲ್ಲ ಯಾವ ಸಾಧನೆಗಳಲ್ಲಿ ಸಿದ್ಧಿಗಳು ಸಿಕ್ಕಿರಲಿಲ್ಲವೋ ಆ ಎಲ್ಲ ಸಾಧನೆಗಳಲ್ಲೂ ಅವರಿಗೆ ಪೂರ್ಣ ಸಫಲತೆ ಪ್ರಾಪ್ತವಾಯಿತು. ಕೇವಲ ನಿಮ್ಮ ಸ್ಪರ್ಶ ಮಾತ್ರದಿಂದಲೇ ಇಂತಹ ಅದ್ವಿತೀಯತೆ ಪ್ರಾಪ್ತವಾಗುತ್ತದೆಂದರೆ ಗುರುದೇವ್, ನೀವು ಅದೆಂತಹ ಅತ್ಯುನ್ನತ ಸರ್ವೋಚ್ಚ ಸ್ಥಿತಿಯಲ್ಲಿದ್ದೀರಿ. ನಾವೆಲ್ಲ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ ನಂತರವೂ ಸಹ ನಿಮ್ಮ ಜೀವನದ ಪೂರ್ಣತೆಯನ್ನು ಮತ್ತು ಚೈತನ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಜೀವನದ ಪೂರ್ಣತೆಯ ಕ್ಷಣಾಂಶವೇನಾದರೂ ನಮಗೆ ಪ್ರಾಪ್ತಿಯಾಗುವಂತಿದ್ದರೆ ಆಗಲೂ ಸಹ ನಾವು ನಮ್ಮ ಜೀವನವನ್ನು ಧನ್ಯ, ಸಾರ್ಥಕ ಮತ್ತು ಸೌಭಾಗ್ಯಶಾಲಿಯಾಯಿತೆಂದೇ ಅರ್ಥ ಮಾಡಿಕೊಳ್ಳುತ್ತೇವೆ. ನಿಖಿಲತ್ವಂ ಪ್ರಾಣತ್ವಂ ಭವತಿ ಭವಸ್ಪರ್ಶಂ ಮಹಮಹೋ ಮಹತ್ಸಿದ್ಧಿಸ್ಪರ್ಶಂ ನವಭವತಿ ನೃತ್ಯಂ ಕರತಿ ಯಃ ಮಹೋದ್ಯೋಗಿ ಸ್ಪರ್ಶಂ ಚರಣಕಣಪೂರ್ಣಂ ಸಹ ಮಹೋ ಋಷಿರ್ಸಾಕ್ಷ್ಯಂ ಪೂರ್ಣಭವತಿ ಮಹತಂ ಚಂದನ ಇತಿ.